ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೂ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು 5 ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಬೋದು. ಇವಾಗ ಬೇಳೆ ಸಾಂಬಾರು ಮತ್ತು ಸೊಪ್ಪಿನ ಸಾಂಬಾರು ಡೈಲಿ ತಿಂದು ಬೇಜಾರಾಗಿದ್ದರೆ, ಮಾರ್ಕೆಟಿಗೆ ಹೋಗಿಲ್ಲ, ಟೊಮ್ಯಾಟೊ ಖಾಲಿಯಾಗಿದೆ, ಮೆಣಸಿನ್ಕಾಯಿ ಖಾಲಿಯಾಗಿದೆ ಅಂದರೆ ಈ ಸಾಂಬಾರನ್ನ ಟ್ರೈ ಮಾಡಿ. ಇವಾಗ ನೋಡಿ ಹೇಗೆ ಮಾಡೋದು ಅಂತ. ಸ್ವಲ್ಪ ಕಡಲೆ ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ಮತ್ತು 1 ಸ್ಪೂನ್ ಖಾರದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಇದೆ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ. ಮತ್ತು ಹುಣಸೆಹಣ್ಣು ಅಷ್ಟೇ, ನಮ್ಮ ಮನೇಲಿ ತುಂಬ ಹುಳಿ ಇದೆ, ಸ್ವಲ್ಪ ಹಾಕಿದರೂ ಭಾಳ ಹುಳಿ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೀನಿ. ನಿಮ್ಮ ಮನೇಲಿ ಹೇಗೆ ಅಂತ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಮೆಂತ್ಯದೊಳಿ ಅಂದ ತಕ್ಷಣ 1 ಎಡೆ ಮೆಂತ್ಯಕಾಳು ಹಾಕೋದಲ್ಲ, ಒಂದು 7ರಿಂದ 8 ಮೆಂತ್ಯಕಾಳು ಅಷ್ಟೇ ಹಾಕಬೇಕು. 2 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಮಿಕ್ಸಿಗೆ ಜಾರಿಗೆ ಅದೆಲ್ಲ ಹಾಕ್ಕೊಂಬಿಟ್ಟು ನೀರು ಸೇರಿಸ್ಕೊಂಡು ಇವಾಗ ರುಬ್ಕೊಳ್ತೀನಿ. ನೀವು ಟ್ರೈ ಮಾಡಿ ನೋಡಿ ಈ ಸಾಂಬಾರನ್ನ ಹೇಗಿರುತ್ತೆ ಅಂತ. ನನಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮಾಡ್ಕೊಳ್ತೀರಿ. ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಹೇಗಾಯಿತು ಖಾರಕ್ಕೆ ಹಾಕಿರೋದು ಅಂತ. ಆಮೇಲೆ ಒಗ್ಗರಣೆಗೆ 1-2-3 ಅಂತೂ ನೀರುಳ್ಳಿ ಹೆಚ್ಕೋಬೇಕು. ಇದಕ್ಕೆ ನೀರುಳ್ಳಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನಾನು ಅದಕ್ಕೆ 3 ನೀರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಸಾಸಿವೆ ಕಾಳಾದ್ಮೇಲೆ ಕರಿಬೇವು ಮತ್ತು ನೀರುಳ್ಳಿ ಹಾಕ್ಕೊಂಡು ಅದನ್ನು ಸೌಟ್ ಆಡಿಸ್ತಾನೆ ಇರಿ. ಹಾಗೆ ನಿಲ್ಲಿಸ್ಬಿಟ್ರೆ ಬೇಗ ಸೀದೋಗಿರೋ ಥರ ಆಗುತ್ತೆ. ಹಾಗೆ ಈ ಕಡೆ ಸ್ಟೌವಲ್ಲಿ ಸ್ವಲ್ಪ ಕಡಲೆಕಾಳನ್ನ ಹುರ್ಕೊಳ್ಳೋಣ. ಕಡಲೆಕಾಳು ಸ್ವಲ್ಪ ಸಿಪ್ಪೆ ಇಲ್ಲ ಮೇಲ್ಗಡೆ ಬಿಟ್ಟು ಹಳದಿ ಕಾಣುತ್ತಲ್ಲ, ಅಲ್ಲಿ ತನಕ ಸ್ವಲ್ಪ ಹುರ್ಕೊಳ್ಬೇಕು. ಇವಾಗ ನೋಡ್ಬೋದು ಒಗ್ಗರಣೆ ಎಲ್ಲ ತಣ್ಣಗಾಗಿದೆ. ಒಗ್ಗರಣೆ ತಣ್ಣಗಾದ್ಮೇಲೆ ಖಾರ ರುಬ್ಬಿರ್ತೀವಲ್ಲ ಅದಕ್ಕೆ ಹಾಕಬೇಕು. ಅದು ಹಾಕಿದ್ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರು ಮಿಕ್ಸ್ ಮಾಡಿದ್ಮೇಲೆ ಇವಾಗ ಹೇಗೆ ಸಾಂಬಾರಿದೆ ಅಂತ, ನಿಮ್ಮ ಮನೇಲಿ ಹೇಗಿರಬೇಕು, ಗಟ್ಟಿಗಿರಬೇಕು, ತೆಳ್ಳಗಿರಬೇಕು ಅಂತ ನೋಡ್ಕೊಂಬಿಟ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಹೇಳ್ಬೇಕಂದ್ರೆ ಈ ಸಾಂಬಾರು ಯಾವಾಗಲೂ ಸ್ವಲ್ಪ ಗಟ್ಟಿಗೇ ಇರಬೇಕು. ಮತ್ತು ಕಾಳು ಹುರಿದಿರ್ತೀವಲ್ಲ ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಂಬಿಡಿ. ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಇವಾಗ ಸಾಂಬಾರು ಹೇಗಿದೆ ಅಂತ ನೀವೇ ನೋಡ್ಬೋದು, ಎಷ್ಟು ಚೆನ್ನಾಗಾಗಿದೆ ಅಂತ. ರುಚಿನೂ ಚೆನ್ನಾಗಿರುತ್ತೆ. ಮತ್ತು ಈ ಸಾಂಬಾರನ್ನ ಕುದಿಸಿರಲ್ಲ, ಹಾಗಾಗಿ 1 ಟೈಮ್ಗಷ್ಟೇ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬಿಸಿ ಅನ್ನದ ಜೊತೆ ಮೊಸರು ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.